ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನಿವತ್ತು ಸ್ಪೆಷಲ್ ಚಿಕನ್ ಕಬಾಬ್ ಮಾಡಿದ್ದೇನೆ. ಅದು ಸೂಪರ್ ಆಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರು. ಅದು ಹೇಗೆ ಮಾಡೋದೆಂದು ನೋಡುವ. ಯಾವಾಗಲೂ ಒಂದೇ ಥರ ಕಬಾಬ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಮಾಡಿ ನೋಡಿ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತದೆ. ನಾನು ಮಾಡಿದ್ದೇನೆ ನೋಡಿ. ಇದನ್ನು ಹೇಗೆ ಮಾಡೋದೆಂದು ನೋಡುವ. ನಾನು ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಹಾಕ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೇನೆ. ಅದಕ್ಕೆ ಒಂದು 2 ಚಮಚದಷ್ಟು ಕಬಾಬ್ ಪೌಡರ್ ಹಾಕ್ತಿದ್ದೇನೆ. ಕಬಾಬ್ ಪೌಡರ್ ಇಲ್ಲದೆ ಕಾರ್ನ್ಫ್ಲೋರ್ ಪೌಡರ್ ಕೂಡ ಹಾಕ್ಬೋದು. ಆಮೇಲೆ ಇದಕ್ಕೆ ಒಂದು ಮೊಟ್ಟೆಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ಒಂದು 4 ಟೇಬಲ್ ಚಮಚದಷ್ಟು ಮೊಸರನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ತಾ ಇದ್ದೇನೆ. ಇದಕ್ಕೆ ಜಜ್ಜಿದ ಶುಂಠಿಯನ್ನು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾ ಇಲ್ಲ. ಜಜ್ಜಿದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಮೆಣಸಿನ ಹುಡಿಯನ್ನು ಸೇರಿಸ್ತೇನೆ. ಅರ್ಧ ಚಮಚದಷ್ಟು ಒಳ್ಳೆ ಮೆಣಸಿನ ಹುಡಿ ಮತ್ತು ಅರ್ಧ ಚಮಚ ಇದು ಗರಂ ಮಸಾಲೆ ಹುಡಿ. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ. ಇದಕ್ಕೆ ನೀರು ಸೇರಿಸಬೇಕಂತಿಲ್ಲ. ನಾವು ಮೊಸರು ಮತ್ತು ಮೊಟ್ಟೆ ಸೇರಿಸುವುದರಿಂದ ಅದರಲ್ಲಿ ನೀರಿನ ಅಂಶ ಇರ್ತದೆ. ನೋಡಿ, ರೆಡಿಯಾಗಿದೆ. ಈಗ ಅದಕ್ಕೆ ಕ್ಲೀನ್ ಮಾಡಿದ ಕೋಳಿಯನ್ನು ಸೇರಿಸ್ತೇನೆ. ಒಂದು ಅರ್ಧ kg ಬೋನ್ಲೆಸ್ ಕೋಳಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಒಂದು ಅರ್ಧ ಗಂಟೆ ಹಾಗೆ ಇಡೋಣ. ಅರ್ಧ ಗಂಟೆ ಇಲ್ಲದಿದ್ದರೆ 10 ನಿಮಿಷ ಕೂಡ ಸಾಕಾಗ್ತದೆ. ಈಗ ಬಾಣಲೆ ಬಿಸಿ ಮಾಡಿ ಅದಕ್ಕೆ ಎಣ್ಣೆಯನ್ನು ಹಾಕುತ್ತಿದ್ದೇನೆ. ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ಸೇರಿಸ್ತಿದ್ದೇನೆ. ಇದು ಸ್ವಲ್ಪ ಫ್ರೈ ಆದ ಬಳಿಕ ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ನಾನು ಬ್ರೆಡ್ ಪೌಡರನ್ನು ಹಾಕಿದ್ದೇನೆ. ನೋಡಿ, ಬ್ರೆಡ್ ಪೌಡರ್. ಇದನ್ನು ಮ್ಯಾರಿನೇಟ್ ಮಾಡಿದ ಚಿಕನನ್ನು ಅದಕ್ಕೆ ಮುಳುಗಿಸಿ ಇದಕ್ಕೆ ಕಾಯಿಸ್ತಾ ಇದ್ದೇನೆ. ಅದನ್ನು ಡಿಪ್ ಮಾಡಬೇಕು. ಡಿಪ್ ಮಾಡಿ ಆಮೇಲೆ ಅದನ್ನು ಎಣ್ಣೆಯಲ್ಲಿ ಬಿಡಬೇಕು. ಹಾಗೆ ಒಂದೊಂದೇ ಅದೇ ರೀತಿ ಫ್ರೈ ಮಾಡ್ತಾ ಬರಬೇಕು. ಎಲ್ಲವನ್ನು ಹಾಕುವ ಅದೇ ರೀತಿ. ಇದನ್ನೊಂದು 5 ನಿಮಿಷಗಳು ಫ್ರೈ ಆಗಲು ಬಿಡೋಣ. ನಂತರ ಅದನ್ನು ಮಗುಚಿ ಹಿಂಬದಿ ಪುನಃ ಕಾಯಿಸುವ. 2 ಸೈಡು ಕೂಡ ಅದನ್ನು ಚೆಂದ ಮಾಡಿ ಕಾಯಿಸಬೇಕು. ಇದು ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ರೆಡಿಯಾಗಿದೆ ನಮ್ಮ ಚಿಕನ್ ಸ್ಪೆಷಲ್ ಕಬಾಬ್. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ ಜೊತೆ ಇರಲಿ.